ಬಯಲ್ಕೆ ಸುಲಭೋಪಾಯದಿಂದಿರಿಟ್ಟು ಬಾಹ್ಯ ಸ್ಥಳಕ್ಕೆ ಕುರುಹಾಗಿ ದಾಯದೋರಿ ಸಮಸ್ತ ಭಕ್ತ ನಿಕಾಯವನು ಪಾವನವ ಮಾಡಿದ ರಾಯ ಪೂರ್ವಾಚಾರ್ಯ ಸಂಗನ ಬಸವ ಶರಣಾರ್ಥಿ. ಅದಕ್ಕೆ ಹೇಳ್ತಾರೆ ಇಂಥವರು ದೆಸಗೇಡಿ ಮನುಷ್ಯರು. ಅದಕ್ಕಾಗಿ ಇಂತಹ ದೆಸಗೇಡಿ ದಿಕ್ಕಿಲ್ಲದವರ ಗುರಿ ಇಲ್ಲದೆ ಇರ್ತಕ್ಕಂಥವ್ರಿಗೆ ಇಂಥವರ ಮುಖ ನಾನು ತೋರಿಸ್ಬೇಡ, ಇವರ ಸಂಘ ನಮಗೆ ಬೇಡ. ಅದಕ್ಕೇನೆ ನಾವು ಹಂಗೆ ಮಾಡ್ತಾ ಇದ್ದೀವಿ. ಈಗ ಇಲ್ಲಿಂದ ಹೋಗ್ತೀವಿ, ಎಲ್ಲಿ ಹೋಗ್ತೀವಿ? ಮನೆಗೆ ಹೋಗ್ತೀವಿ. ಮನೇಲಿ ನಾಳೆ ಮುಂಜಾನೆ ಎಲ್ಲಿ ಹೋಗ್ತೀವಿ? ಆಫೀಸ್ಗೆ ಹೋಗ್ತೀವಿ. ಆಫೀಸಿಂದ ಎಲ್ಲಿ ಬರ್ತೀವಿ? ಮನೆಗೆ ಬರ್ತೀವಿ. ಮನೇಲಿಂದ ಅಲ್ಲಿಂದ ಮಕ್ಕೋತೀವಿ, ಹೇಳ್ತೀವಿ, ಮಲಗ್ತೀವಿ. ಹಿಂಗೆ ಕೊನೆ ತನಕ ಹಿಂಗೆ. ಇದು ಬಿಟ್ರೆ ಏನಾರ ಹೊಸದೇನು ಹೇಳ್ರಿ ನೀವು? ಏನ್ರ ಅದನ್ನ ಹೊಸದು ಮಾಡಿದ್ದೇ ಮಾಡ್ತೀವಿ. ಒಂದು ದಿನಾನು ವಿಚಾರ ಮಾಡಂಗಿಲ್ಲ. ಹೊಸತು ವಿಚಾರ ನಮ್ಮ ಒಳಗೆ ಬರೋದಿಲ್ಲ. ಹೋಗೋದೇ ಅದ. ಹೋಗ್ತೀವಿ ಬರ್ತೀವಿ, ಹೋಗ್ತೀವಿ ಬರ್ತೀವಿ, ಹೋಗ್ತೀವಿ ಬರ್ತೀವಿ. ಒಂದ್ ದಿವಸ ಹೋಗೇ ಬಿಡ್ತೀವಿ. ಹೌದೇನಿಲ್ಲ? ನಾವು ತಿಳ್ಕೊತೀವಿ ಹೋದವರಿಗೆಲ್ಲ ಕಳಿಸ್ಕೊತ ನಾವು ಹಿಂಗೆ ಇರೋರಿದ್ದೀವಂತ. ಹಂಗದ ಏನು? ಇಲ್ಲ, ನಾವು ಹೋಗೋದು ಬರೋದು ಮಾಡಿ ಒಂದ್ ದಿವಸ ಮತ್ತೆ ಬರ್ಲಾರ್ದಂಗ ಹೋಗೇ ಬಿಡ್ತೀವಿ. ಅದಕ್ಕಾಗಿ ಹೇಳ್ತಾರೆ ಹೀಗಾಗದಂತೆ ನಮ್ಮ ಬದುಕಿಗೊಂದು ದಿಕ್ಕು ತೋರಿಸ್ತಕ್ಕಂತಹ ಗುರು, ದಿಕ್ಸೂಚಿ, ಮಾರ್ಗದರ್ಶಕ ಗುರು ನಮಗೆ ಬೇಕು. ಅದಕ್ಕೇನೆ DVG ಬಹಳ ಚಂದಾಗಿ ಹೇಳ್ತಾರೆ, ದೇವರದನಲ್ಲ, ಅವರದಲ್ಲ, ಪುಸ್ತಕದವಲ್ಲ, ಇದು ಅದಲ್ಲ, ಅದು ಅದಲ್ಲ ಅಂತ ಹೇಳಿದ್ರೆ ಅವ್ರು ಹೇಳ್ತಾರೆ ಸೂರ್ಯ ಬೇಕಾದಷ್ಟು ಇರ್ಬೋದು, ಸೂರ್ಯ ಬೇಕಾದಂಗ ಪ್ರಖರವಾದ ಬೆಳಕು ಬೀರ್ಬೋದು. ಸೂರ್ಯನಿ ನೋಡ್ಲಿಕ್ಕೆ ಎಲ್ಲರಿಗೂ ಸಾಧ್ಯ ಆಗ್ತದೆ. ಎಲ್ಲೋ ಒಬ್ಬ ಬುದ್ಧನ ಹಾಗೆ, ಎಲ್ಲೋ ಒಬ್ಬ ಗುರು ಬಸವಣ್ಣನವ್ರ ಹಾಗೆ ನೇರವಾಗಿ ಸೂರ್ಯನಿಂದ ಬೆಳಕು ಪಡೆದು ನೋಡ್ತಕ್ಕಂತಹ ಶಕ್ತಿ ಇರುವವರು, ಪರಮಾತ್ಮನಿಂದಲೇ ಕಾರುಣ್ಯ ಪಡಿತಕ್ಕಂಥವ್ರು ಎಲ್ಲೋ ಒಬ್ರು ಕೆಲವರು ಇರ್ತಾರೆ. ಆದರೆ ಗುರು ಅಂತ ಕೇಳಿದ್ರೆ ಶರಣರು, ಗುರುಗಳು ಅಂದ್ರೆ ಇವರು ಮನೆಯ ದೀಪ ಇದ್ದಂಗ, ಕೈಯ ದೀಪ ಇದ್ದಂಗ. ಆ ಬೆಳಕಿನೊಳಗೆ ನಾವು 4 ಹೆಜ್ಜೆ ಹಾಕಬಹುದು. ಅಂತಹ ಮನೆಯ ದೀಪ ಇದ್ದ ಹಾಗೆ. ಅದಕ್ಕೆ DVG ಬಹಳ ಚಂದಾಗಿ ಹೇಳ್ತಾರೆ ಕೇಳಿ. ಕಾರಿರುಳಾಗಸದಿ ತಾರೆ ನೂರಿದ್ದರೇನು, ಕಾರಿರುಳಾಗಸದಿ ತಾರೆ ನೂರಿದ್ದರೇನು, ದಾರಿಗನ ಕಣ್ಗೆ ಬೇಕೊಂದು ಮನೆ ಬೆಳಕು. ಬೇಕಾದಷ್ಟು ಆಕಾಶದಲ್ಲಿ ನಕ್ಷತ್ರಗಳಿದ್ರೂ ಕೂಡ ಕೆಳಗೆ ಭೂಮಿಯಲ್ಲಿರ್ತಕ್ಕಂಥ ನಮ್ಗೆ ಕಾಣಿಸ್ಬೇಕಾದ್ರೆ ಕೈಯಾಗ ಒಂದು ಟಾರ್ಚ್ ಬೇಕು. ಕೈಯಾಗಿನ ಟಾರ್ಚ್ ಬಹಳ ಮುಖ್ಯ. ದೂರದ ದೈವವಂತಿರಲಿ ಮಾನುಷ ಸಖನ, ಕೋರುವುದು ಬಡ ಜೀವ ಮಂಕುತಿಮ್ಮ. ನಮ್ಮಂತೆ ಉಂಡು ತಿಂದು ನಮ್ಮಂಗೆ ಸುಖ ದುಃಖ ಅನುಭವಿಸಿ ನಮ್ಮಂಗೆ ಬದುಕಿರ್ತಕ್ಕಂತಹ ಒಬ್ಬ ಮಾನುಷ್ಯ ಸಖ ಅಂದ್ರೆ ಗುರುವಿನ ಅಗತ್ಯ ನಮಗೆಲ್ಲರಿಗೂ ಇದೆ. ಅಂತಹ ಗುರು ದೀಪ ಅದಾನೆ, ದೇವರು ಸೂರ್ಯ ಅದಾನೆ. ಅದಕ್ಕಂತಹ ಸೂರ್ಯನನ್ನು ನೋಡ್ಲಿಕ್ಕೆ ಎಲ್ಲರಿಗೂ ಸಾಧ್ಯ ಆಗೋದಿಲ್ಲ, ದೀಪದ ಬೆಳಕಿನಲ್ಲಿ ನಡ್ಲಿಕ್ಕೆ ಸಾಧ್ಯ ಆಗ್ತದೆ. ಅಂತಹ ದೀಪದಂತಹ ಗುರು ನಮಗೆ ಬೇಕು. ಆದ್ರೆ ನಮ್ಮ ಮನಸ್ಸು ಯಾವಾಗ್ಲೂ ಬಹಳ ಒಪ್ಕೊಳ್ಳಲ್ರಿ, ಮೋಸ ಮಾಡ್ತಿರ್ತದೆ. ನಮ್ಮಂಗೆ ಮಾನುಷ್ಯ ಸಖ ಗುರು ಇದ್ದ ಅಂತ ಕೇಳಿದ್ರೆ ಅದು ಬಹಳ ಸಲ ಸಂಶಯ ಮಾಡಕ್ ಶುರು ಮಾಡ್ತದ. ನಮ್ಮಂಗೆ ಉಣ್ತಾರ, ನಮ್ಮಂಗೆ ತಿಂತಾರ, ನಮ್ಮಂಗೆ ಮಾತಾಡ್ತಾರ, ನಮ್ಮಂಗೆ ಉಡ್ತಾರ, ನಮ್ಮಂಗೆ ಇರ್ತಾರ, ಇವ್ರೇನು ಮಾಡಬಲ್ರು ಅನಿಸ್ತ. ಇದು ಬಹಳ ಖತರ್ನಾಕ್ ಸಂದೇಹ ಅದ. ಇದು ಅದು ಬಂದ್ಬಿಡ್ತದ ಮನಸ್ಸಿನೊಳಗೆ. ಆದ್ರೂ ಕೂಡ ಇದನ್ನು ಭೇದಿಸಿ ನಮ್ಮಂತೆ ಊಟ, ನಮ್ಮಂತೆ ತಿಂಡಿ, ನಮ್ಮಂತೆ ನಡೆ, ನಮ್ಮಂತೆ ನುಡಿ, ನಮ್ಮಂತೆ ವೇಷ, ನಮ್ಮಂತೆ ಭೂಷಣ, ಇವೆಲ್ಲದರ ಆಚೆಗೆ ಒಂದು ಕೂಡ ಅಂತರಂಗದ ಮಧ್ಯದಲ್ಲಿ ಬೆಳಗುವ ಜ್ಯೋತಿ ಅವರೊಳಗುಂಟು, ಅದು ನೋಡಕ್ಕಲಿ ಅಂತ ಹೇಳ್ತಾರೆ. ಪ್ರಭುದೇವರು ಬಹಳ ಚಂದ ಹೇಳ್ತಾರೆ, ಎಲ್ಲರಂತೆ ನುಡಿದು ಎಲ್ಲರಂತೆ ನಡೆದು ಎಲ್ಲರಂತೆ ಸಂಸಾರವ ಬಳಸುತ್ತಿಪ್ಪರೆಂದು ಎಲ್ಲರಂತೆ ಕಾಣಬಹುದೇ, ಎಲ್ಲರಂತೆ ಕಾಣಬಹುದೇ ನಿಜ ದೊರೆಕೊಂಡ ನಿರ್ಮಲ ಜ್ಞಾನಿಗಳ. ಅವರ ಮನೋಮಧ್ಯದಲ್ಲಿ ತೊಳಗಿ ಬೆಳಗುವ ಶಿವಜ್ಞಾನ ಬೀಜವು ಹೊಳ್ಳಪ್ಪುದೇ ದೇವ, ಉರಿಯದಿದ್ದರೂ ಕಿಚ್ಚನು ಹೊರಲೆ ಕೊಂಬುದೇ ಗುಹೇಶ್ವರ. ಅವರು ಉರಿಯುವ ದೀಪವಾಗಿ ನಿನಗೆ ಕಾಣ್ತಾ ಇರ್ಲಿಕ್ಕಿಲ್ಲ, ಆದ್ರೆ ಅದು ಕಿಚ್ಚದ, ಅದು ಲಿಂಗ ಜ್ಞಾನದ ಹುರುಳಿನ ಕಿಚ್ಚದ. ಅದಕ್ಕಾಗಿ ಆ ಕಿಚ್ಚು ಅವರ ಅಂತರಂಗದಲ್ಲಿ ಬೆಳಗ್ತಾ ಇರ್ತಕ್ಕಂಥ ಜ್ಞಾನ ಜ್ಯೋತಿ ನಮ್ಮಂತಲ್ಲ. ಅದಕ್ಕಾಗದು ದುಃಖಿಯಾದಂತೆ ಕಂಡ್ರು ಕೂಡ ಅದು ದುಃಖಿ ಅಲ್ಲ. ವಸ್ತುಗಳಿಂದ ಸುಖ ಅನುಭವಿಸದಂತೆ ಕಂಡ್ರು ಕೂಡ ಅದು ಈ ವಸ್ತುಗಳ ಮೇಲೆ ನಿರ್ಭರ ಅಲ್ಲ. ಅದಕ್ಕೆ ಬಂದುದೇ ಪರಿಣಾಮ, ನಿಂದುದೇ ನಿಜ ನಿವಾಸ. ನಿಂತಲ್ಲಿ ನಿಜ ನಿವಾಸ ಇರ್ತದೆ, ಬಂದಲ್ಲಿ ನಾವು ಯಾವಾಗ್ಲೂ ಹೇಳ್ತಿರ್ತೀವಲ್ಲ, ನಮ್ಗೆ ನಿಮ್ಗೆ ಏನು ವ್ಯತ್ಯಾಸ ಅದರಿ ಅಂತಿದ್ದ ಗುರುಗಳಿಗೊಬ್ಬ. ನಮ್ಗೆ ನಿಮ್ಗೆ ಏನು ವ್ಯತ್ಯಾಸ ಅದ್ರಿ, ನೀವು ಹಂಗೆ ನಾವು ಮನೆಯಾಗಿದ್ದೀವಿ, ನೀವು ಮಠದಾಗಿದ್ದೀರಿ, ನೀವು ಅಲ್ಲಿದ್ದೀರಿ, ನಾವಿದ್ದೀವಿ. ನೀವು ಬೆಳಿ ಉಟ್ಕೋತೀರಿ, ಕೆಂಪು ಉಟ್ಕೋತೀರಿ, ನಾವು ಬಣದ ಉಟ್ಕೋತೀವಿ. ಏನು ವ್ಯತ್ಯಾಸ ಅದ್ರಿ ಗುರುಗಳೇ ನಮ್ಗೆ ನಿಮ್ಗೆ? ಅವ್ರಂದ್ರೆ ಏನಿಲ್ಲ ನಡಿ ಹೋಗಾರಂದ್ರೆ ಹಂಗೆ ವಾಕಿಂಗ್. ಗೊತ್ತದಲ್ಲ ನಿಮ್ಗೆ?
ಹೋದ್ರು ವಾಕ್ ಹೋದ್ರು 3 ಕಿಲೋಮೀಟರ್ ಹೋದ್ರು, 4 ಕಿಲೋಮೀಟರ್ ಹೋದ್ರು, 5 ಕಿಲೋಮೀಟರ್ ಹೋದ್ರು. ಇವ ಅದಾದ ಕೂಡಲೇ ಹಿಂದ ತಿರುಗಿ ನೋಡಕ್ ಪ್ರಾರಂಭ ಮಾಡಿದ. ಅವ್ರು ಹೊಂಟ್ರ ಹಂಗೇನೆ. ಅವಾಗ ಅವ್ರಂದ್ರು, ಗುರುಗಳು ಎಲಿತನ ಹೋಗೋದು ಅಂದ್ರು. ಅವಾಗ ಅವ್ರಂದ್ರು, ಇದೇ ನನಗ ನಿನಗ ಇರೋ ವ್ಯತ್ಯಾಸ. ಸ್ವಲ್ಪ ದೂರ ನಡೆದ ಮೇಲೆ ನಿನಗ ಜಗತ್ತದ ಹಿಂದಕ್ಕೆ, ಆದ್ರೆ ನನಗ ನಾ ಎಲ್ಲಿ ಹೋದ ಅದೇ ನನ್ನ ಮನೆ. ಇದೇ ನನಗ ನಿನಗ ಇರೋ ವ್ಯತ್ಯಾಸದ ತಮ್ಮ. ನೀ ಅಂಟುಕೊಂಡು ಬಿಟ್ಟಿದಿ, ನಾನು ಅಂಟುಕೊಂಡಿಲ್ಲ. ಇದ್ದುದೆಲ್ಲ ಅನುಭವಿಸಿಯೂ ಕೂಡ ನಾನು ಅಂಟುಕೊಂಡವನಲ್ಲ. ಅದಕ್ಕಾಗಿ ನನಗೂ ನಿನಗೂ ಮನೆಗೂ ಮಠಕ್ಕೂ ಇರುವ ವ್ಯತ್ಯಾಸ ಇದು ಅದ. ಅದಕ್ಕೆ ಅಂತಹ ವ್ಯತ್ಯಾಸ ಇರುವಂತಹ ಗುರುವಿನಲ್ಲಿಯೇ ನಮ್ಮಲ್ಲಿಯೇ ವ್ಯತ್ಯಾಸ ಕಾಣುವ ದೃಷ್ಟಿ ನಮಗೆ ಬಹಳ ಮುಖ್ಯ ಅದ. ಅದು ಎಕ್ಸ್ರೇ ಆಯಿ ನೋಡ್ಲಿಕ್ಕೆಲ್ಲ ಹಂಗೆ ಕಾಣಿಸ್ತದೆ. ಒಳಗೆ ಏನು ಗಡ್ಡಿ ಅದ ತೋರಿಸ್ಬೇಕಾದ್ರೆ ನಮ್ಮ ಅಕ್ಷಕಿರಣದ ಕಣ್ಣುಗಳು ಬೇಕು. ಅದಕ್ಕೇನೆ ಅಂತಹ ಚಕ್ಷುರುನ್ಮೀಲಿತಂ ಅಂತ ಹೇಳ್ತಾರೆ. ಚಕ್ಷುಗಳು ಉನ್ಮೀಲನಗೊಳ್ಳಬೇಕು. ಆ ಒಳಗಿರ್ತಕ್ಕಂಥದ್ದು ನೋಡ್ತಕ್ಕಂಥ ವಿಶೇಷವಾದ ಕಣ್ಣುಗಳು ನಮಗ್ ಬರಬೇಕು. ಇನ್ನು ಕೆಲವರು ನಮ್ಮ ಗುರುಗಳದಾರಲ್ರಿ, ಸಾಕು ಎಲ್ಲ ಅವ್ರ ಮೇಲೆ ಭಾರ ಹಾಕಿ ಸುಮ್ಮನೆ ಕೂಡ್ತಾರ. ಇವ್ರು ಹಂಗೂ ಆಗಲ್ಲ ಅಂತಾರವ್ರು. ಅದರಲ್ಲಿ ವಿಶೇಷವಾಗಿ ಬಸವಣ್ಣನವರ ತತ್ವದಲ್ಲಂತದ್ದು ಸಾಧ್ಯನೇ ಇಲ್ಲ. ಸದ್ಗುರು ಕಾರುಣ್ಯ ಆದ್ರೆ ಸಾಕು, ನೀವು ಆಶೀರ್ವಾದ ಮಾಡ್ರಿ ಸಾಕು, ನಾವು ನಡೀತಾ ಇರ್ತೀವಂತಾರ. ಬರೀ ಆಶೀರ್ವಾದದಿಂದ ಆಗಲ್ಲ. ಗುರು ಅಂದ್ರೆ ಆಶೀರ್ವಾದ ಮಾಡಿ ನಿಮ್ಮ ಪಾದನು ಅವನೇ ನಡಿಬೇಕಂತಲ್ಲ. ಗುರು ಅಂದ್ರೆ ಮಾರ್ಗದರ್ಶಕ ಕಲ್ಲು ಇರ್ತಾವ ನೋಡ್ರಿ, ಸೀಮಾ ಕಲ್ಲು ಬೋರ್ಡ್ ಇರ್ತಾವಲ್ಲ. ಈ ಊರು ಈ ಕಡೆ ಹೋಗ್ತದ, ಈ ಊರು ಈ ಕಡೆ ಹೋಗ್ತದ, ಇದು ಇಷ್ಟು ಕಿಲೋಮೀಟರ್ ಅದ, ತಗ್ಗದ ದಿಣ್ಣೆದ ಮ್ಯಾಪ್ ಅದು ತೋರಿಸೋದಷ್ಟೇನೆ. ಅದ್ರ ಹೊರತಾಗಿ ನಡಿಬೇಕಾದವ್ರು ಯಾರು? ನಾವೇ ನಡಿಬೇಕು. ನಮ್ಮ ಕಾಲಿಂದ ನಾವೇ ನಡಿಬೇಕು. ಗುರು ಚರಣಕ್ಕೆ ಶರಣಾದ್ರೂ ಕೂಡ ನಡಿಲಿಕ್ಕೆ ನಮ್ಮ ಚರಣವೇ ಬೇಕು. ಇಲ್ಲದಿದ್ರೆ ಏನಾಗ್ತದ, ಗುರುಗಳು ಆಶೀರ್ವಾದ ಆಗ್ಯದ ಸಾಕಂದ್ರೆ ಆಶೀರ್ವಾದನೂ ಕೆಲಸ ಮಾಡಲ್ಲ ಅಂತ ಹೇಳ್ತಾರೆ. ಎಷ್ಟೇ ಚಂದಾಗಿ ಹೇಳ್ತಾರೆ, ಕೈದುವ ಕೊಡಬಹುದಲ್ಲದೆ ಕಲಿತನವ ಕೊಡಬಹುದೇ. ಗುರು ಹಿಂಗ್ ಹೋರಾಟ ಮಾಡು ಅಂತ ತಿಳ್ಕೊಂಡು ನಿನಗೆ ಕೈದು ಕೊಡ್ತಾನೆ. ವಿವಾಹ ಮಾಡಬಹುದಲ್ಲದೆ ಪುರುಷತನವ ಹರಸಬಹುದೇ. ಘನವ ತೋರಬಹುದಲ್ಲದೆ ನೆನಹ ನಿಲ್ಲಿಸಬಹುದೇ. ಓದು ಒಕ್ಕಾಲು ಬುದ್ಧಿ ಮುಕ್ಕಾಲು ಎಂಬ ಲೋಕದ ಗಾದೆಯಂತೆ ಸದ್ಗುರು ಕಾರುಣ್ಯವಾದಡು ಸಾಧಿಸಿದವರಿಲ್ಲ ಸಕಳೇಶ್ವರ. ಕೆಲವರಿಗೆ ಕಾರುಣ್ಯ ಆಗಿ ದೀಕ್ಷಿತರಾಗಿ ಪಥ ಹೇಳ್ಕೊಟ್ಟ ಮೇಲೂ ಕೂಡ ಮತ್ತ ಆ ಪಥದಲ್ಲಿ ನಡೆಯದೇ ಇದ್ರೆ ಇದ್ದಂಗಿರೋ ಹೆಂಗಿರ್ತೀವಿ ಹಂಗೆ ಇರ್ತೀವಿ. ಏನೇನೇನೇನು ಬದಲಾವಣೆ ಬರೋದಿಲ್ಲ. ಅದಕ್ಕಾಗಿ ಕಾರುಣ್ಯವ ದೊರೆತರೂ ಕೂಡ ಸಚ್ಚಾರಿತ್ರದಿಂದ ಸದಾಚಾರದಿಂದ ನಾವು ನಡಿಲಿಕ್ಕೆ ಪ್ರಾರಂಭ ಮಾಡಬೇಕು. ನಾವು ಒಂದ್ ವೇಳೆ ನಡಿಲಿಕ್ಕೆ ಪ್ರಾರಂಭ ಮಾಡಲಿಲ್ಲ ಅಂತ ಕೇಳಿದ್ರೆ ಆ ಕಾರುಣ್ಯ ವ್ಯರ್ಥವಾಗಿ ಹೋಗ್ತದೆ. ಅದಕ್ಕಾಗಿ ನಡಿಬೇಕು. ಹಾಗೆ ನಡೆಯುವ ಸಂಕಲ್ಪ ಭರಿತಳಾಗಿ ಲಿಂಗಮ್ಮ ತಾಯಿ ಗುರುವಿನ ಎದುರಿಗೆ ಧ್ಯಾನಸ್ಥ ಚಿತ್ತಳಾಗಿ ಕುಳಿತುಕೊಂಡಿದ್ದಾಳೆ. ಮೈ ಮರೆತು ಹೋಗಿದ್ದಾಳೆ. ಆ ಕುಂತ ಧ್ಯಾನ ಸ್ಥಿತಿಯಲ್ಲಿಯೇ ಆಕೆಗೊಂದು ಚಿತ್ರಣ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ. ಗುರುವಿನ ಸನ್ನಿಧಿಯಲ್ಲಿ, ಅದಕ್ಕೇನೆ ಗುರು ಸನ್ನಿಧಾನದಲ್ಲಿ ಲಿಂಗ ಪೂಜೆ, ಗುರು ಸನ್ನಿಧಾನದಲ್ಲಿ ಧ್ಯಾನ, ಗುರು ಸನ್ನಿಧಾನದಲ್ಲಿ ಹಾಲು ಕೇಳುವುದು, ಗುರು ಸನ್ನಿಧಾನದಲ್ಲಿ ಭಜನೆ, ಇವುಗಳೆಲ್ಲ ಹೆಚ್ಚಿನ ಶಕ್ತಿಯನ್ನು ನಮಗೆ ತಂದುಕೊಡ್ಲಿಕ್ಕೆ ಸಾಧ್ಯ ಆಗ್ತವೆ. ಮನೆ ಕುಂತಾಗ ಎಷ್ಟು ಚಂಚಲ ಸ್ವಭಾವದಳಾಗಿದ್ದಳೋ ಲಿಂಗಮ್ಮ ತಾಯಿ, ಅದರ ಗುರು ಸನ್ನಿಧಾನದಲ್ಲಿ ಕುಳಿತು ಧ್ಯಾನಸ್ಥಳಾದಾಗ ನಿಶ್ಚಿಂತಳಾಗಿರ್ತಾಳೆ. ಆ ನಿಶ್ಚಿಂತವಾದ ಮನಸ್ಸಿನಲ್ಲಿ ಚಿತ್ರಣ ಮೂಡ್ಲಿಕ್ಕೆ ಪ್ರಾರಂಭ ಆಗ್ತದೆ. ಒಂದು ದೊಡ್ಡ ಬೆಟ್ಟ, ಗುಡ್ಡ ಬೆಟ್ಟದ ಪರ್ವತ ಪ್ರದೇಶ. ಯೋಗಿ ಒಬ್ಬ ಧ್ಯಾನಸ್ಥನಾಗಿ ಕುಳಿತಿದ್ದಾನೆ. ಅವನ ಮುಂದೆ ಲಿಂಗಮ್ಮನೂ ಅದಾಳೆ, ಗುರುಗಳು ಅದಾರೆ, ಓಂಕಾರ ಶೆಟ್ರು ಅದಾರೆ. ಆಕೆಯ ಒಂದು ಕಲ್ಪನೆಯ ಚಿತ್ರದಲ್ಲಿ ಆ ಯೋಗಿಯಿಂದ ಹರಿದು 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 ಒಂದು ಹೂ ಬರ್ತಾ ಇದೆ. ಆ ಹೂ ಬಂದು ಈಕೆಯ ಮಡಿಲು ತುಂಬುತ್ತದೆ. ಆ ಹೂ ಬಂದಿದ್ದು ಹೂವಾಗಿ ಉಳಿಲಿಲ್ಲ, ಒಂದು ಮಗುವಾಗಿ ಪರಿಣಮಿಸ್ತದೆ. ಅಂತಹ ಮಗು ತನ್ನ ಮಡಿಲು ಬಿಟ್ಟು ಸ್ವಲ್ಪ ಆಟ ಆಡಿ ಸ್ವಲ್ಪ ಹೊತ್ತಿದ್ದು ಆಮೇಲೆ ಮತ್ತೆ ಬಿಟ್ಟು ಹೋಗಕ್ ಪ್ರಾರಂಭ ಆಗ್ತದೆ. ಈಕೆ ಅಳಕ್ ಪ್ರಾರಂಭ ಮಾಡ್ತಾಳೆ. ಈ ಮಗು ಇಲ್ಲಿ ಬಿಟ್ಟು ಹೋಗಕ್ ಪ್ರಾರಂಭ ಮಾಡ್ತದೆ. ಅಲ್ಲಿಯ ಯೋಗಿ ಹಿಂಗೆ ಎರಡು ಕೈ ಎತ್ತಿ ಕೈ ಚಾಚಿ ಕರಿಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಅಂತ ಸಮಯದಲ್ಲಿ ಈಕೆ ಒಂದೇ ಸಮಯ ಗದ್ದಂತ ನಡುಗಿ ಜಲ್ ಅಂತ ಎದೆ ಜಲ್ ಅಂತ ಎದ್ದು ಬಿಡ್ತಾಳೆ. ಅಲ್ಲಿ ಗುರುಗಳೇ ಅಂತ ಚೀರಿ ಎದ್ದು ಬಿಟ್ಟ ಗುರುಗಳು ಹೇಳ್ತಾರೆ ಲಿಂಗಮ್ಮ ಅಂತ ಕರೆದಾಗ ಗುರುಗಳು ಮುಂದದಾರೆ. ನಾನು ಯಾವ ದೃಶ್ಯ ನೋಡಿದೆ ಅಂತ ಗುರುಗಳಿಗೆ ವರ್ಣನೆ ಮಾಡ್ತಾಳೆ. ಗುರುಗಳೇ, ನಾನು ಇಂಥ ಒಂದು ದೃಶ್ಯ ನೋಡಿದೆ ಅಂದ್ರೆ ನನಗೆ ಗೊತ್ತಮ್ಮ ಅಂತಾರೋ. ಯಾಕಂದ್ರೆ ಇಬ್ಬರ ಧ್ಯಾನದ ಸ್ಥಿತಿಯು ಒಂದೇ ಲೆವೆಲ್ಗೆ ಹೋಗಿತ್ತದು. ಅದಕ್ಕಾಗಿ ಅವಳು ಕಂಡ ದೃಶ್ಯನೇ ಅವರು ಕೂಡ ಕಂಡಿದ್ರು. ಅವಾಗ ಹೇಳ್ತಾಳೆ, ಹೀಗೊಂದು ಹೂ ಬಂತು, ನನ್ನ ಮಡಿಲು ತುಂಬಿತು, ಮಗುವಾಗಿ ಆಡ್ತು, ಮತ್ತೆ ಎದ್ದು ಹೋಗುವಾಗ ಅಲ್ಲಿರ್ತಕ್ಕಂಥ ಯೋಗಿ ಕೈ ಹಿಡಿದು ಕರೀತಾ ಇದ್ದ. ಅದರ ಈ ನನ್ನ ಮಗು ನನ್ನ ಬಿಟ್ಟು ಹೋಗ್ಬಾರ್ದು ಅಂತ ನಾನು ಹಠ ಮಾಡಿ ಹೇಳ್ತಾ ಇದ್ದೆ. ನನ್ನ ಮಗ್ಗಲಿಗೆ ಇದ್ದಂತ ಶೆಟ್ರು ಓಂಕಾರ ಶೆಟ್ಟಿ ಅವರು ಹೇಳ್ತಾ ಇದ್ರು, ಇಲ್ಲ ಇಲ್ಲ ಅವನು ಕೊಟ್ಟದ್ದು ಅವನಿಗೆ ಕೊಟ್ಟು ಬಿಡು ಅಂತ ಹೇಳ್ತಾ ಇದ್ರು. ನನಗೆ ಕೊಡ್ಲಿಕ್ಕೆ ಆಗ್ಲಿಲ್ಲ. ನೀವು ಹೇಳ್ತಿದ್ರಿ ತಡಿಬೇಡ ಲಿಂಗಮ್ಮ ಅಂತ. ಈ ಕನಸಿನ ಸಂಖ್ಯೆ
ಸಂಕೇತ ಏನು, ಈ ಒಂದು ದೃಶ್ಯ ನನಗೆ ಹೆಂಗೆ ಕಾಣ್ತು ಅಂತ ಕೇಳಿದ್ರೆ ಅವಾಗ ಗುರುಲಿಂಗದೇವರು ಹೇಳ್ತಾರೆ, ಹೂವು ಹೆಣ್ಣು ಮಗುವಿನ ಸಂಕೇತ. ಹೂವು ಬಂದಿದೆ ಅಂದ್ರೆ ಅದು ಕೋಮಲತೆಯ ಹೆಣ್ಣು ಮಗುವಿನ ಸಂಕೇತ. ನನಗೆ ಈಗ ಅನಿಸ್ತು ಬಸವಣ್ಣನವರು ಅಷ್ಟೊಂದು ಹಂಬಲ ತುಂಬಿ ಯಾಕೆ ಕೊಟ್ಟಿದ್ದಾರೆ ಅಂದ್ರೆ, ಪೂರ್ಣಾವತಾರಿಗಳಾಗಿರ್ತಕ್ಕಂಥ ಅವರು ಅಂಶಾವತಾರಿ ಶರಣರು ಅಲ್ಲಲ್ಲೇ ಹುಟ್ಟಬೇಕು ಅನ್ನುವ ಸಂಕಲ್ಪ ಬಸವ ಸಂಕಲ್ಪದ. ಬಹಳ ಸಂತೋಷ, ನಿನ್ನಿಂದ ನೀನು ಏನನ್ನು ಕೇಳಿಕ್ ಬಂದಿದ್ಯೋ ಅದು ದೊರೆತು ಬಿಡ್ತಲ್ಲ ಅಂತ ನಗ್ತಾರೆ ಗುರುಲಿಂಗದೇವರು. ಆಗ ಅತ್ಯಂತ ದುಃಖಿತಳಾಗಿ ಬೆವರಿರ್ತಕ್ಕಂಥ ಆಕೆ ನಡುಗ್ತಾ ಹೇಳ್ತಾಳೆ, ಕೊಟ್ಟಿದ್ದೇನೋ ಸರಿ, ಆದ್ರೆ ತಗೊಳ್ಳೋದೆಷ್ಟು ಮಟ್ಟಿಗೆ ಸರಿ ಅಂತ ಕೇಳ್ತಾಳೆ. ದೇವರೇನೋ ಕೊಟ್ಟ ಅಂತ ನೀವು ಹೇಳ್ತೀರಿ, ಆದ್ರೆ ಅವನು ತಗೊಳ್ತಾ ಇದ್ದಾನಲ್ಲೇ ಹೇಗಿದಕ್ಕ ಅಂತ ಕೇಳಿದ್ರೆ ಅವ್ರು ಹೇಳ್ತಾರೆ, ಇಲ್ಲ ಕೊಟ್ಟಿದ್ದು ಯಾವ್ದು ಕೊಡಲ್ಪಟ್ಟಿದೆಯೋ ಅದು ಒಂದು ದಿವಸ ತಗೊಳ್ಳಲ್ಪಡ್ತದೆ, ನಿನ್ನ ಮನಸ್ಸು ಅದಕ್ಕಾಗಿ ಸದಾಕಾಲ ಸಿದ್ಧವಾಗಿರಬೇಕು. ಅವಾಗ ಅಂತ ಸಂದರ್ಭದಲ್ಲಿ ಆಕೆ ಆಗ್ಲಿ ಅಂತ ಒಪ್ಕೊಳ್ತಾಳೆ. ಒಪ್ಕೊಂಡ್ರು ಕೂಡ ಮನದಲ್ಲಿ ಏನೋ ಒಂದು ಅಳುಕು ಆಕೆಗೆ ಇರ್ತದೆ. ಅದೇ ಭಾವ ತುಂಬಿ ಹೋಗ್ತಾಳೆ. ಮುಂದಿನ ತಿಂಗಳಲ್ಲಿಯೇ ಗರ್ಭ ನಿಲ್ಲುತ್ತದೆ. ಆಕೆಗೆ ಒಂದು ವಿಚಿತ್ರವಾಗಿರ್ತಕ್ಕಂಥ ಅನುಭವಗಳಾಗ್ಲಿಕ್ಕೆ ಪ್ರಾರಂಭ ಆಗ್ತವೆ. ಎರಡು ರೀತಿಯ ಗರ್ಭಧಾರಣೆ ಆದಾಗ ಎರಡು ರೀತಿಯ ಜೀವಾತ್ಮ ಸಂಚಾರ ನಮ್ಮೊಳಗಾಗ್ತದೆ. ಕಾರಣಿಕ ಶಿಶುಗಳು ಅತ್ಯಂತ ಪ್ರಖರ ದೈವಿ ಶಕ್ತಿಯನ್ನು ಹೊತ್ತಿರ್ತಕ್ಕಂಥ ಶಿಶುಗಳು ಬರಬೇಕಾದ್ರೆ ಅವು ಮೊದಲಿಗೆ ಪ್ಲಾಟ್ಫಾರ್ಮ್ ರೆಡಿ ಮಾಡ್ಕೊಳ್ತವೆ. ಅವು ಇರ್ತಕ್ಕಂಥ ವಾತಾವರಣವನ್ನು ಬದಲು ಮಾಡಲಿಕ್ಕೆ ಪ್ರಾರಂಭ ಆಗ್ತದೆ. ಅಂತ ಬದಲು ಮಾಡ್ತಕ್ಕಂಥ ವಾತಾವರಣ ಲಿಂಗಮ್ಮನಲ್ಲಿ ಪರಿವರ್ತನೆ ಬರ್ಲಿಕ್ಕೆ ಪ್ರಾರಂಭ ಆಗ್ತದೆ. ಸದಾಕಾಲ ಲಿಂಗ ಪೂಜೆ ಮಾಡೋದು, ಶರಣರ ಜೊತೆಗೆ ಇರೋದು, ಅನುಭವಗೋಷ್ಠಿ ಮಾಡೋದು, ಗುರುಗಳ ದರ್ಶನ ಮಾಡೋದು, ವಚನ ಓದೋದು, ಊಟ ತಿಂಡಿ ಮರೆತು ಬದುಕೋದು, ಹೀಗಾಗ್ತಾ ಇರುವ ಸಂದರ್ಭದಲ್ಲಿ ಓಂಕಾರ ಶೆಟ್ಟಿ ಕೂಡ ಗಾಬರಿ ಆಗ್ತಾನೆ. ಊರವರೆಲ್ಲ ಮಾತಾಡಕ್ ಶುರು ಮಾಡ್ತಾರೆ, ಎಂದಿಲ್ದಾಗ್ಯದ ಬಹಳ ದಿವಸಕ್ಕಾಗಿದ್ದು ಏನಾಯ್ತದೋ ಏನೋ ಆಕೆನ್ ಜೀವಕ್ಕೆ ಕೂತು ಅನ್ನುವ ಮಾತು ತಿಳಿಯದೇ ಇರ್ತಕ್ಕಂಥ ಅಜ್ಞಾನಿಗಳಾಡುವಾಗ ಓಂಕಾರ ಶೆಟ್ಟಿ ಲಿಂಗಮ್ಮರು ಮತ್ತೆ 3-4 ತಿಂಗಳಾದ ನಂತರ ಗುರುಗಳ ಹತ್ರ ಹೋಗ್ತಾರೆ. ಅವಾಗ ಅವ್ರು ಹೇಳ್ತಾರೆ, ಲಿಂಗಮ್ಮ, ಹುಲಿಯ ಹಾಲು ಹುಲಿಯ ಮರಿಗಲ್ಲದೆ ಹೊಲದ ಹುಲ್ಲೆಗೆ ಉಣಬಾರದು. ನಿನ್ನ ಹೊಟ್ಟೆಯಲ್ಲಿ ಮೂಡಿರ್ತಕ್ಕಂಥ ಆ ಚೇತನ ಅದು ಸಾಮಾನ್ಯವಾಗಿರ್ತಕ್ಕಂಥದ್ದಲ್ಲ, ಅದು ಪರಮಾತ್ಮನ ಚಿತ್ ಶಕ್ತಿಯೇ ನಿನ್ನ ಹೃದಯ ನಿನ್ನ ಗರ್ಭದಲ್ಲಿ ಅವತರಿಸ್ತಾ ಇರೋದ್ರಿಂದ ಅದು ಹುಲಿಯ ಹಾಲು. ಸಾಮಾನ್ಯ ಪಾತ್ರೆಯಲ್ಲಿ ಹುಲಿಯ ಹಾಲು ಹಿಂಡೋದಿಲ್ಲಂತೆ. ಸಾಮಾನ್ಯ ಅಲ್ಯೂಮಿನಿಯಂ ಪಾತ್ರೆಯಲ್ಲಿ ಹುಲಿಯ ಹಾಲು ಹಿಂಡಿದ್ರೆ ಆ ಪಾತ್ರೆ ತೂತು ಹಾಕಿ ಅದು ಸೋರಿ ಹೋಗ್ಬಿಡ್ತದೆ. ಅದರ ಹುಲಿಯ ಹಾಲಿನ ಶಕ್ತಿ ಅಷ್ಟೊಂದಿರ್ತದೆ. ಅದಕ್ಕೇನೆ ಪ್ರತಿ ಸಲ ಅಂತಿರ್ತಾರೆ ನೋಡ್ರಿ, ಹುಲಿ ಹಾಲು ತಂದಷ್ಟೇ ಕಷ್ಟ ಆಯ್ತು, ಹುಲಿ ಹಾಲು ತಂದಷ್ಟೇ ಕಷ್ಟ ಆಯ್ತು. ಅಂದ್ರೆ ಹುಲಿ ಹಾಲು ಸಾಮಾನ್ಯ ಪಾತ್ರೆಯಲ್ಲಿ ಕರಿಲಿಕ್ಕೆ ಬರೋದಿಲ್ಲ. ಹುಲಿ ಹಾಲು ಹಿಡಿಬೇಕಾದ್ರೆ ಚಿನ್ನದ ಪಾತ್ರೆ, ಬಂಗಾರದ ಪಾತ್ರೆನೇ ಬೇಕು. ಹಾಗೆ ಈ ಕಾರಣಿಕ ಪುರುಷರು, ಕಾರಣಿಕ ಜೀವಗಳು ಬರ್ಬೇಕಾದ್ರೆ, ಆ ಶಿವ ಚೈತನ್ಯ ಚಿಚ್ಚಕ್ತಿ ಬರ್ಬೇಕಾದ್ರೆ ನಿಜಕ್ಕೂ ಆ ಗರ್ಭನು ಕೂಡ ಅಷ್ಟೇ ಶಕ್ತಿಶಾಲಿಯಾಗಿರ್ಬೇಕು, ಅಷ್ಟೇ ಪವಿತ್ರವಾಗಿರ್ಬೇಕು. ಅದಕ್ಕಾಗಿ ನಿನ್ನ ಗರ್ಭದ ಪವಿತ್ರತೆ ಅದು ಮಾಡ್ತಾ ಇದೆ. ಪವಿತ್ರ ಪ್ರತಿ ದಿನನೂ ಕೂಡ ನಿನಗೆ ಆ ಚೇತನಕ್ಕಾಗಿ ಅಣಿಗೊಳಿಸಲಾಗ್ತಾ ಇದೆ. ಅದಕ್ಕಾಗಿ ಏನು ಭಯ ಪಡಬೇಡ ಅಂತ ಹೇಳ್ತಾರೆ. ಆಕೆಯ ಭಯ ಹೋಗದೇ ಇದ್ದಾಗ ಅವರು ಒಂದು ಉದಾಹರಣೆ ಕೊಡ್ತಾರೆ ಗುರುಗಳು. ಲಿಂಗಮ್ಮ, ಈಗ ನೀನೇ ಕೂಡ್ಬೇಕಾದ್ರೆ ನಾನು ನಿಮ್ಮ ಮನೆಗೆ ಬಂದ್ರೆ ಕಸ ಇದ್ದಲ್ಲಿ ಕೂಡ್ಕೊಡ್ತೀಯ? ಕಸ ಇದ್ದಲ್ಲಿ ನಾನು ಕೂಡ್ತೀನ? ಕಸ ಹೊಡೆದು ಸ್ವಚ್ಛ ಮಾಡಿ ಚಾಪೆ ಹಾಸಿ ಒಂದು ಸುಗಂಧದ ಬತ್ತಿ ಹಚ್ಚಿಟ್ಟು ನಾವು ಹೆಂಗೆ ಕೂಡ್ತೀವೋ ಹಾಗೆ ಆ ಚೇತನ ನಿನ್ನ ಗರ್ಭದಲ್ಲಿ ಬರಬೇಕಾದರೂ ಕೂಡ ಅಂತ ಒಂದು ವಾತಾವರಣದ ನಿರ್ಮಾಣ ಮಾಡ್ಕೊಳ್ತಾ ಇದೆ. ದೈವಿ ಕಳೆ ಈ ಇಳೆಗೆ ನಿನ್ನ ಗರ್ಭಕ್ಕೆ ಇಳಿಬೇಕಾದ್ರೆ ಅಂತ ಒಂದು ಲಿಂಗ ಪೂಜೆ. ಬಹಳ ಜನ ಹೇಳ್ತಿರ್ತಾರೆ, ಇದೇನು ಸಮೂಹ ಸನ್ನಿ ಆಯ್ತು, ಆಕೆಗೆ ಏನಾಯ್ತು ಏನೋ ಪಾಪ, ಲಿಂಗ ಪೂಜೆಯಿಂದ ಹೇಳೋದೇ ಇಲ್ಲ, ಧ್ಯಾನಸ್ಥಳಾಗಿರ್ತಾಳೆ ಸದಾ ಕಾಲವು ಅಂತ ಜನ ಮಾತಾಡ್ಕೊಳ್ತಾ ಇರುವಾಗ ಗುರುಲಿಂಗದೇವರು ಹೇಳ್ತಾರೆ, ಇಲ್ಲ ಸಾಮಾನ್ಯ ಚೇತನ ಅಲ್ಲ, ನಿನ್ನಲ್ಲಿ ಬರ್ತಕ್ಕಂಥದ್ದು ಅತ್ಯಂತ ಪುಣ್ಯದ ಫಲ ನಿನಗೆ ಬೇಕು. ಮುಕ್ತಾತ್ಮ ಜನಿಸ್ತಕ್ಕಂಥ ಒಂದು ಪರಮ ಗರ್ಭ ನಿನ್ನದಾಗಬೇಕಾದ್ರೆ ಸಾಮಾನ್ಯವಾಗಿ ಒಂದು ಅಂತಹ ಚೇತನ ಯಾವ ಗರ್ಭದಿಂದ ಹುಟ್ಟುತ್ತದೋ ಅದರ 7 ವಂಶಗಳು ಕೂಡ ಉದ್ಧಾರ ಆಗ್ತವೆ ಅಂತ ಹೇಳ್ತವೆ ಶಾಸ್ತ್ರಗಳು. ಒಬ್ರಲ್ಲ ಇಬ್ರಲ್ಲ. ಅರಿತ ಜ್ಞಾನಿಯೊಬ್ಬ ಯಾವ ಗರ್ಭದಿಂದ ಜನಿಸ್ತಾನೋ ಆ ಗರ್ಭಕ್ಕೆ ಸಂಬಂಧಿಸಿರ್ತಕ್ಕಂಥ 7 ಜನ್ಮಗಳು ಕೂಡ 7 ವಂಶಗಳು. ಅದಕ್ಕೆ ನಾವು ವಂಶೋದ್ಧಾರಕ ಅಂತ ಹೇಳ್ತಾರೆ. ವಂಶೋದ್ಧಾರಕ ಅನ್ನುವ ಪದ ಯಾಕೆ ಬರ್ತಂದ್ರೆ 7 ತಲೆಮಾರಿನವರೆಗೆ ಒಬ್ಬ ಜ್ಞಾನಿಯ ಒಂದು ಗರ್ಭದಲ್ಲಿ ಹುಟ್ಟಿ ಬಂದ್ರೆ ಆ ಗರ್ಭಕ್ಕೆ ಸಂಬಂಧಿಸಿದ 7 ವಂಶಗಳು ಕೂಡ ಉದ್ಧಾರ ಆಗ್ತವೆ, ಮುಕ್ತ ಆಗ್ತವೆ ಅಂತಕ್ಕಂಥ ಮಾತುಗಳು ಶಾಸ್ತ್ರಗಳು ಹೇಳ್ತವೆ. ಅದಕ್ಕಾಗಿ ಸಾಮಾನ್ಯ ಅಲ್ಲ. ನಾವು ಭೌತಿಕವಾಗಿ ಇದೆಲ್ಲ ಒಪ್ಕೊಳ್ತೀವಿ, ಆದ್ರೆ ಆಧ್ಯಾತ್ಮಿಕವಾಗಿ ಒಪ್ಕೊಳ್ಳುವಾಗ ಜರ ಅದಕ್ಕೆ ವೈಜ್ಞಾನಿಕ ಹೊರಗೆಲ್ಲ ಬಹಳ ಹಸಕ್ ಮನಸ್ಸಾಗ್ತದೆ. ನೀವು ಈಗ ಬಹುಶಃ 10-15 ವರ್ಷದ ಕೆಳಗಿರಬೇಕು. ಭೂಪಾಲ್
ಭೂಪಾಲ್ನಲ್ಲಿ ರಾಸಾಯನಿಕ ಒಂದು ಫ್ಯಾಕ್ಟ್ರಿ ಸ್ಫೋಟಗೊಂಡು ರಾಸಾಯನಿಕ ಇದೆಲ್ಲ ಹರಡ್ಬಿಡ್ತು, ಅಲ್ಲ ವಿಷ ಅನಿಲ ಹರಡ್ಬಿಡ್ತು. ಆ ವಿಷ ಅನಿಲ ಹರಡ್ಬಿಟ್ಟದ ಕಾರಣಕ್ಕಾಗಿ 15-20 ವರ್ಷ ಆದರೂ ಕೂಡ ಇವತ್ತಿಗೂ ಅಲ್ಲಿ ಆ ಗಾಳಿಯಿಂದ ಅಂಗವಿಕಲ ಮಕ್ಕಳೇ ಹುಟ್ಟುತ್ತಾ ಇದ್ದಾರೆ. ಹಿರೋಶಿಮಾ ನಾಗಸಾಕಿಯ ಮೇಲೆ ಅಣುಬಾಂಬ್ ಹಾಕಿ ಎಷ್ಟು ವರ್ಷಗಳಾದವು ಈಗ, ಆದ್ರೂ ಕೂಡ ಇವತ್ತಿಗೂ ಅಲ್ಲಿ ಕಣ್ಣು ಕಿವಿಗಳು ಸರಿಯಾಗಿ ಕೇಳಿಸಿರ್ತಕ್ಕಂಥ ಅಂಗವೈಕಲ್ಯ ಇರತಕ್ಕಂಥ ಮಕ್ಕಳೇ ಹುಟ್ಟುತ್ತಾ ಇರಬೇಕಾದ್ರೆ ಭೌತಿಕವಾಗಿರ್ತಕ್ಕಂಥ ಒಂದು ಅನಿಲ, ಒಂದು ಬಾಂಬ್ ಬಿದ್ರನೆ ಇಷ್ಟೊಂದು ಆ ಒಂದು ಸುತ್ತಮುತ್ತಲ ವಾತಾವರಣ ಇಷ್ಟು ದಿವಸ ಕಲುಷಿತ ಆಗ್ತದೆ ಅಂತ ಕೇಳಿದ್ರೆ ಒಂದು ದಿವ್ಯ ಚೇತನ ಹಿಡಿದು ಬಂದ ನೆಲ ಎಷ್ಟು ಪವಿತ್ರ ಆಗ್ಲಿಕ್ಕಿಲ್ಲ ಅಂತ ಒಂದು ನೆಲ ಆ ಒಂದು ಗರ್ಭನೂ ಕೂಡ ಅಷ್ಟೇ ಪವಿತ್ರ ಆಗ್ತದೆ. ಅದಕ್ಕಾಗಿ ಅದು ಪ್ರವೇಶ ತಗೊಳ್ತಾ ಇರುವ ಸಂದರ್ಭ ನಿನಗೆ ಹಾಗಾಗ್ತಾ ಇದೆ, ನೀನು ಚಿಂತೆ ಮಾಡಬೇಡ ಅಂತಕ್ಕಂಥ ಮಾತು ಲಿಂಗಮ್ಮನಿಗೆ ತಿಳಿಸಿ ಹೇಳ್ತಾರೆ. ಆಕೆ ಸದಾಕಾಲ ವಿಭೂತಿ, ಲಿಂಗ, ಜಪ, ತಪ ಇದರಲ್ಲಿಯೇ ಒಬ್ಬ ಸನ್ಯಾಸಿನಿಯಂತೆ ಬದುಕನ್ನು ಕಳೀತಾ ಇರ್ತಕ್ಕಂಥ ಅವರಿಬ್ಬರ ಜೀವನ ನೋಡಿದ್ರೆ ನಮಗೂ ಕೂಡ ಬಹಳ ದೊಡ್ಡ ಪಾಠ ಸಿಗ್ತದೆ. ಅದರಲ್ಲಿ ವಿಶೇಷವಾಗಿ ತಾಯಂದಿರಿಗೆ ನಾವು ಹೆಂಗಾರ ಇರ್ತೀವಿ, ನಮ್ಮ ಮಕ್ಕಳು ಮಾತ್ರ ಚಂದ ಹುಟ್ಟಬೇಕಂತ ಎಂದುಕೊಂಡ್ರೆ ಎಂದು ಸಾಧ್ಯ ಇಲ್ಲ. ಅದಕ್ಕೇನೆ ಹಗಲು ರಾತ್ರಿ ಕ್ಲಬ್ಗೋ ಅಲ್ಲೋ ಇಲ್ಲೋ ಓಡಾಡ್ತಕ್ಕಂಥ ತಂದೆ ತಾಯಿಗಳು ತಮ್ಮ ಒಂದ್ ಕಡೆ ಒಬ್ಬ ಬಹಳ ಚಂದಾಗಿ ಬರೀತಾರೆ, ಕಹಿ ಮಾತ್ರೆಗಳಂತ ಒಬ್ರು ಬರ್ದಿದ್ದಾರೆ. ಅದ್ರೊಳಗ ಹೇಳ್ತಾರವ್ರು, ಮಂಗನಂತೆ ಬದುಕಿ ಮಹಾದೇವ ಹುಟ್ಟಬೇಕಂದ್ರೆ ಹೆಂಗ್ ಸಾಧ್ಯ ಅದ ಅಂತ ಕೇಳ್ತಾರೆ. ನಾವು ಮನಸ್ಸು ಬಂದಂಗ ಬದುಕ್ತೀವಿ, ಮನಸ್ಸು ಬಂದಂಗ ಉಣ್ತೀವಿ, ಮನಸ್ಸು ಬಂದಂಗ ತಿಂತೀವಿ, ಮನಸ್ಸು ಬಂದಂಗ ಇರ್ತೀವಿ, ಹೆಂಗ್ ಮನಸ್ಸು ಬಂದಂಗ ಮಾತಾಡ್ತೀವಿ, ಮನಸ್ಸು ಬಂದದ್ದು ನೋಡ್ತೀವಿ. ಹೀಗೆಲ್ಲ ಮನಸ್ಸಿನಂತೆ ಬದುಕಿರ್ತಕ್ಕಂಥ ನಮ್ಮ ಮನೆಯಲ್ಲಿ ಮಹಾದೇವ ಹುಟ್ಟಲಿಕ್ಕೆ ಸಾಧ್ಯ ಇಲ್ಲ. ಆ ಶಕ್ತಿ ಹುಟ್ಟಬೇಕಾದ್ರೆ ನಮ್ಮ ಮನೆಯ ವಾತಾವರಣ, ನಮ್ಮ ಮನದ ವಾತಾವರಣನೂ ಕೂಡ ಅಷ್ಟೇ ಚೆಂದಾಗಿರ್ಲಿಕ್ಕೆ ಸಾಧ್ಯ ಅದ. ಬಹಳ ಜನ ಅನ್ಕೊಂಡಿರ್ತೀವಿ ನಾವು ಪೂಜೆ ಮಾಡೋದು, ಪ್ರಾರ್ಥನೆ ಮಾಡೋದು, ನಿಮ್ಮನೆ ನಿಮ್ಮ ಮಕ್ಕಳು ನಿಮ್ಮ ಮನೆಯವರು ಅಂತಿರ್ತಾರೆ. ಇಟ್ಟು ಪೂಜೆ ಮಾಡೋ ಬದಲು ಒಂದಿಟ್ಟು ಕೆಲಸ ಮಾಡು ಅಂತಿರ್ತಾರೆ. ಇಟ್ಟು ಪೂಜೆ ಮಾಡೋ ಬದ್ಲಿ ಒಂದಿಷ್ಟೆಲ್ಲ ಏನಾರ ಮಾಡಿ, ಯಾರಿಗಾರ ಮಾಡಿ ಭಾಳ ಪೂಜೆ, ಪ್ರಾರ್ಥನೆ, ಧ್ಯಾನ, ಯೋಗ ಇವುಗಳು ನಾವೇನ್ ಅನ್ಕೊಂಡಿವಿ ಟೈಮ್ ಭಾಳ ವೇಸ್ಟ್ ಅಂತ ಅನ್ಕೋತೀವಲ್ಲ, ಅದನ್ನ ನಾವು ವಿಚಾರ ಮಾಡ್ಬೇಕು ಯಾವಾಗ್ಲೂ. ಇದರಿಂದ ವೇಸ್ಟ್ ಅಲ್ಲ, ಇದು ಶಕ್ತಿ ಪ್ರದಾಯಕ ಅದ. ನಮಗೆ ಹೆಚ್ಚಿನ ಕೆಲಸ ಮಾಡ್ಲಿಕ್ಕೆ ಒಂದು ಟಾನಿಕ್ ಸಿಗ್ತದೆ. ಇದರಿಂದ ಹೆಚ್ಚಿನ ವಿಟಾಮಿನ್ ಹೆಂಗ್ ಸಿಗ್ತದೋ ದೇಹಕ್ಕೆ ಆಹಾರ ಉಣ್ಣೋದ್ರಿಂದ. ಗಾಂಧೀಜಿಯವರು ಕುಳಿತೊಮ್ಮೆ ಧ್ಯಾನಸ್ಥರಾದಾಗ ಪ್ರಾರ್ಥನೆ ಮಾಡಿ ಧ್ಯಾನಕ್ಕಾಗಿ ಕುಳಿತಿರ್ತಾರೆ. ಒಬ್ಬ ವಕೀಲರು ಯಾವಾಗ್ಲೂ ಗಣಿತ ಮಾಡ್ತಾ ಇರ್ತಾರೆ. ಅವ್ರು ವಕೀಲರದ ಲೆಕ್ಕ ಏನಿರ್ತದ ಗಣಿತ ಲೆಕ್ಕ ಹಾಕ್ತಾ ಇರ್ತಾರೆ ಅವ್ರು. ಇದ್ರಿಂದ ಏಟ್ ಲಾಭ, ಇದರಿಂದ ಒಂದ್ ರೀತಿ ಅವ್ರದೊಂದು ವ್ಯಾಪಾರನೇ. ಹಾಗ ಹಾಕುವಾಗ ಮತ್ತೊಮ್ಮೆ ಮಾಡ್ಲಿಕ್ಕೆ ಅವ್ರಂತರ, ಗಾಂಧೀಜಿ ಏನ್ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರು. ಪ್ರಾರ್ಥನೆ ಮಾಡ್ತಾ ಇದ್ದೀನಿ. ನಿನ್ನೇನು ಮಾಡಿದ್ರಿ ಅಂದ್ರೆ, ನಿನ್ನೂ ಪ್ರಾರ್ಥನೆನ ಮಾಡೀನಿ ಅಂತ. ಅವ್ರಂದ್ರು ನಿನ್ನನು ಪ್ರಾರ್ಥನೆ, ಮತ್ತೆ ನಿನ್ನ ಯಾವ ಶಬ್ದ ಹೇಳಿದ್ರಿ ಅದೇ ಶಬ್ದ, ಇವತ್ತು ಯಾವ ಶಬ್ದ ಹೇಳಿದ್ರಿ ಅದೇ ಶಬ್ದ. ಅವ್ರಂದ್ರೆ ಹಿಂಗ ಮಾಡೋ ಬದ್ಲಿ ನಾವೊಂದು ಉಪಾಯ ಹೇಳ್ಕೊಡ್ತೀನಿ ನಿಮ್ಗ ಅಂದ್ರು. ಏನಂದ್ರೆ ನಾವು ಬರೀವಾಗ ಏನ್ ಬರಿತೀವಿ, ಮ್ಯಾಲೊಂದು ವಾಕ್ಯ ಬರ್ದಿವಿ, ಅದೇ ಬರೋದಿತ್ತಂದ್ರೆ ಕೆಳಗೆ ಡು ಅಂತ ಮಾಡ್ತೀವಲ್ಲ, ಹಂಗ ನೀವು ನಿನ್ ಹೇಳಿದ್ದು ಅಂದ್ಬಿಡ್ರಿ ಸಾಕು, ಪ್ರಾರ್ಥನೆ ಮುಗಿದೋಗ್ಬಿಡ್ತದೆ. ಸಮಯ ಯಾಕೆ ವೇಸ್ಟ್ ಮಾಡ್ತೀರ, ಅದ್ರ ಬದಲಿಗೆ ನಿಮ್ಗೆ ಇನ್ನ ಎಷ್ಟೋ ಕೆಲಸ ಮಾಡ್ಬೋದಲ್ಲ ಅಂತ ಹೇಳ್ಬಿಟ್ಟಾಗ ವಕೀಲನಿಗೆ ಉತ್ತರ ಕೊಡ್ತಾರೆ ಗಾಂಧೀಜಿ ಅಂತೂ ಪ್ರಾರ್ಥನೆಯ ಬಗ್ಗೆ ಬಹಳ ಪರ್ಟಿಕ್ಯುಲರ್ ಇದ್ರು. ಪ್ರಾರ್ಥನೆ ಇಲ್ಲದ್ರೆ ಅವ್ರು ಹೇಳ್ತಾರೆ, ಒಂದು ವೇಳೆ ಈ ಪ್ರಾರ್ಥನೆ ಅಂತಕ್ಕಂಥದ್ದು ನನ್ನ ಜೀವನದಲ್ಲಿ ಇಲ್ಲದೆ ಇದ್ರೆ ರಾಜಕಾರಣದಲ್ಲಿ ನಾನೆಂದೋ ಹುಚ್ಚನಾಗಿ ಹೋಗುತ್ತಿದ್ದೆ ಅಂತ ಹೇಳ್ತಾರೆ. ಅಷ್ಟು ಜಂಜಡ, ಅಷ್ಟು ಒತ್ತಡ ಅಂಥದ್ರಲ್ಲಿ ನಾನು ಎಂದೋ ಹುಚ್ಚನಾಗಿ ಹೋಗ್ತಿದ್ದೆ ಪ್ರಾರ್ಥನೆ ಇಲ್ಲದಿದ್ರೆ ಅಂತ ಗಾಂಧೀಜಿ ಹೇಳ್ಬೇಕಾದ್ರೆ ಆ ವಕೀಲನಿಗೆ ಹೇಳ್ತಾರೆ, ವಕೀಲ್ರೆ ನೀವು ಬಹಳ ಊಟ ತಿಂಡಿ, ನಿಮ್ಮ ಉಪಹಾರ, ಇವು ಚಹಾ ಕಾಫಿ ಇದಕ್ಕೆಲ್ಲ ಸುಮಾರು 2 ತಾಸಾರ ಕಳಿತಿರ್ಬೇಕಲ್ಲ ಅಂದ್ರವ್ರು. ಹೌದು 2 ತಾಸು ಕಳಿತೀವ್ರಿ, 2-3 ತಾಸು ಆಗ್ತದ ಅಂದ್ರು. ಮತ್ತ ಅವ್ 3 ತಾಸನು ನೀವೇನ್ರ ಕೇಸ್ ಪ್ರಾಕ್ಟೀಸ್ ಮಾಡೋದ್ರ ಕಳೆದ್ರಿ ಇನ್ನ ಹೆಚ್ಚು ದುಡ್ಡು ಬರ್ತದಲ್ರಿ ಅಂದ್ರು. ಅವ್ರಂದ್ರೆ ಮತ್ತೆ ಉಣ್ಬೇಕು ಹೆಂಗ್ರಿ, ಶಕ್ತಿ ಹೆಂಗ್ ಬರ್ತದ ಮಾತಾಡಕ ಅಂದ್. ನಿಮ್ಗೆ ದೇಹಕ್ಕೆ ಹಂಗ ಅನ್ನದ ಶಕ್ತಿ ಬೇಕೋ ಹಾಗೆ ನಮ್ಮ ಮನಸ್ಸಿಗೂ ಕೂಡ ಧ್ಯಾನದ ಶಕ್ತಿ ಬೇಕು, ನಮ್ಮ ಮನಸ್ಸಿಗೂ ಪ್ರಾರ್ಥನೆ ಶಕ್ತಿ ಬೇಕು. ಇದು ವೇಸ್ಟ್ ಅಂತ ನಾವು ತಿಳ್ಕೊಳ್ಳಲ್ಲ, ಹೆಚ್ಚಿನ ಶಕ್ತಿಯನ್ನು ಪಡಿಲಿಕ್ಕೋಸ್ಕರವಾಗಿ ನಾವು ಪೂಜೆ ಧ್ಯಾನ ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ವಕೀಲನಿಗೆ ಅವಾಗ ಸಮಾಧಾನ ಆಯ್ತಂತ. ಅದಕ್ಕೇನೆ ಪ್ರಾರ್ಥನೆ ಇಲ್ಲದೆ ಇರ್ತಕ್ಕಂಥ ಊಟ, ಪ್ರಾರ್ಥನೆ ಇಲ್ಲದೆ ಇರ್ತಕ್ಕಂತಹ ನಿದ್ದೆ, ಪ್ರಾರ್ಥನೆ ಇಲ್ಲದೆ ಇರ್ತಕ್ಕಂತಹ ಜೀವನ ಅದು ವ್ಯರ್ಥವಾದ ಒಣಗಿದ ಹಣ್ಣಿನ ಜೀವನ ಅಂತಕ್ಕಂಥ ಮಾತು ಹೇಳ್ತಾರೆ. ಅದಕ್ಕೆ ಇಲ್ಲಿ ಲಿಂಗಮ್ಮ ತಾಯಿ ಪ್ರತಿ ದಿನನೂ ಕೂಡ ಪೂಜೆ ಹಾಕಿ ದಿನಚರಣೆ ಬದಲಾವಣೆ ಆಗೋಯ್ತು. ಪ್ರತಿದಿನ ಹೇಳ್ತಿದ್ದಳು. ಯಾವಾಗಂದ್ರೆ ಅವಾಗ ಎಬ್ಬಿಸಿದ್ರು ಹೇಳದೆ ಇರ್ತಕ್ಕಂತಹ ಜೀವ ಬ್ಯಾಸರು ಬಂದಿತ್ತಕ್ಕೆ ಈ ದೇವ್ರಂದ್ರೆ. ಆದ್ರೆ ಈಗ ನೋಡ್ಬೇಕು, ಹೊಟ್ಟೆಯಲ್ಲಿ ಮಗು ಮೂಡಿದ ತಕ್ಷಣದಿಂದ ಆಕೆ ಹೇಳ್ತಾ ಇದ್ದ ಬ್ರಾಹ್ಮಿ ಮುಹೂರ್ತದಲ್ಲಿ ಗಾಂಧಾರಿ ಮಾಂಧಾರಿ ಎಂಬ
ಅಹೋರಾತ್ರಿಯಲ್ಲಿ ಗುರು ಬಸವಣ್ಣನವರು ಹೇಳಿದಾಗೆ 3 ಗಂಟೆಗೆ ಎದ್ದು ಪೂಜೆ ಕೂಡ್ತಾ ಇದ್ದಾಳೆ. 3 ಗಂಟೆಗೆ ಆ ಹಸನು ಮಾಡ್ತಕ್ಕಂಥ ಕಾರ್ಯ ಯಾವುದು? ಮನ ಹಸನು ಮಾಡ್ತಕ್ಕಂಥ ಕಾರ್ಯ ಈಕೆಗೆ ತಾನೇ ಆ ಚೈತನ್ಯ ಬಳಸ್ಕೊತಾ ಇದೇನೋ ಅನ್ನುವಾಗೆ 3 ಗಂಟೆ ಬ್ರಾಹ್ಮಿ ಮುಹೂರ್ತದಲ್ಲಿ ಪ್ರತಿದಿನ ಹೇಳ್ತಾಳೆ. ಓಂಕಾರ ಶೆಟ್ಟಿ ಬಹಳ ಗಾಬರಿ ಆಗ್ತಾ ಇದ್ರು ಒಂದೊಂದ್ಸಲ ಆಕೆಯ ವರ್ತನೆ ಇದೆಲ್ಲ ನೋಡಿದ್ರೆ. ಬಾಹ್ಯ ಸೌಂದರ್ಯನೂ ಕೂಡ ಅಷ್ಟೇ ಅಧಿಕಗೊಳ್ತಾ ಇತ್ತು. ಪ್ರತಿ ದಿನನೂ ಕೂಡ ಲಿಂಗಮ್ಮ ಸುಂದರಿಯಾಗಿ ಯೌವನಸ್ಥೆಯಾಗಿ ಕಾಣ್ತಕ್ಕಂಥ, ಕಳಾಪೂರ್ಣವಾಗಿ ಕಾಣ್ತಕ್ಕಂಥದ್ದು ನೋಡಿದ್ರೆ ಒಳವರಿಗೆ ಬಹಳ ಸಂತೋಷ ಆಗ್ತಾ ಇತ್ತು ಗುರುದೇವರಿಗೆ ಮತ್ತು ಓಂಕಾರ ಶೆಟ್ಟಿಯವರಿಗೆ. ನಾವು ನೋಡ್ತೀವಿ ಮನದಲ್ಲಿ ಬಯಕೆ ಏನು ಹುಟ್ಟಬೇಕು ಅಂತ ಕೇಳಿದ್ರೆ ಎಲ್ಲರೂ ಕೇಳಿದ್ರೆ ಅದು ಬೇಕೋ ಇದು ಬೇಕೋ ಇದು ಬೇಕೋ ಅದು ಬೇಕೋ, ಅಲ್ಲಿ ಹೋಗ್ಬೇಕು ಇಲ್ಲಿ ಹೋಗ್ಬೇಕು, ಇದು ತಿನ್ಬೇಕು ಇದು ಉಡ್ಬೇಕು ಅನ್ನುವ ಬಯಕೆಗಳು ಸಾಮಾನ್ಯ ತಾಯಿಯಂದರಿಗೆ ಹುಟ್ಟತಾವ. ಆದ್ರೆ ಲಿಂಗಮ್ಮನಿಗೆ ಪ್ರತಿದಿನ ಲಿಂಗ ಪೂಜೆ ಮಾಡಬೇಕು, ಗುರುಗಳ ಭೇಟಿಗೆ ಹೋಗ್ಬೇಕು, ವಚನ ಓದ್ಬೇಕು, ಬಸವಣ್ಣನ ನೋಡ್ಬೇಕು. ಇಷ್ಟೇ ಆಕಿ ಸದಾ 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 ಕಲ್ಯಾಣಕ್ಕೆ ಹೋಗ್ಬೇಕು, ಬಸವಣ್ಣನವ್ರು ನೋಡ್ಬೇಕು ಅಂತಕ್ಕಂಥ ಭಾವನೆಯೇ. ಅದಕ್ಕಾಗಿಯೇ ಎರಡು ಕೆಲಸಗಳಾಗ್ತವೆ ನಮ್ಗೆ. ನಮ್ಮ ಒಳಗೆ ಹುಟ್ಟತಕ್ಕಂತಹ ಆ ಚೇತನಕ್ಕೆ ನಾವು ಪರಿಷ್ಕರಣಗೊಳಿಸ್ಬೇಕಾಗ್ತದೆ. ತಾಯಂದಿರ ಕೆಲಸ ಗರ್ಭದಲ್ಲಿ ಮಗು ಇದ್ದಾಗ, ಯಾವ ತಾಯಿ ಗರ್ಭದಲ್ಲಿ ಮಗು ಇದ್ದಾಗ ಮಲಗದೇ ಮಾಡ್ತಾಳೆ, ಬರೀ ಮಲಗಿ ಟೈಮ್ ಕಳಿತಾಳೆ, ಅದು ಆಲಸಿ ಮಕ್ಕಳು ಹುಡ್ತಾವ. ಮತ್ತೆ ಎಂದು ವಿಚಾರ ಮಾಡ್ಲಾರ್ದಂಗೆ ಉಣೋದು ತಿನ್ನೋದು ಓಡಾಡೋದು, ತಲೆಗೆ ಎಂದೆಂದು ವಿಚಾರಗಳೇ ಕೊಡೋದಿಲ್ಲ. ಅವು ದೊಡ್ಡ ಮಕ್ಕಳು ಹುಡ್ತಾವೆ. ಯಾವಾಗ್ಲೂ ಅವು ಎಂದು ವಿಚಾರ ಮಾಡದಿರ್ತಕ್ಕಂಥ ಮಕ್ಕಳು ಹುಡ್ತಾವೆ. ಇನ್ನು ಕೆಲವರು ಉಣೋದದ ಮಲಗದದ, ತನ್ನ ತಲೆ ಕೆಲಸ ಕೂಡಲ್ದ ಏನೋ ನೋಡೋದದ, ಎಲ್ಲೋ ಕೂಡೋದದ, ಹೆಂಗೆಂಗೋ ಕಳೆದಿವಿ ಅಂದ್ರೆ ಖಂಡಿತವಾಗಿಯೂ ಮಕ್ಕಳು ಕೂಡ ಹಂಗಂಗೆ ಹುಟ್ಟುತ್ತವೆ. ವಿಚಾರಹೀನ ಮಕ್ಕಳು ಹುಟ್ಟಬಾರ್ದು, ಜಾಣ ಮಕ್ಕಳು ಹುಟ್ಟಬೇಕು. ಈ ದೇಶಕ್ಕೆ ಉತ್ತಮ ಪ್ರಜೆಗಳು ಕೊಡ್ಬೇಕಂದ್ರೆ ತಾಯಂದಿರು ಬಹಳ ಕಷ್ಟ ಪಡ್ಬೇಕಾಗ್ತದೆ. ಕಷ್ಟ ಅಂದ್ರೆ ಕಷ್ಟ ಪಡೋದಲ್ಲ, ಜಾಗೃತಿಯಾಗಿರ್ಬೇಕಾಗ್ತದೆ.